ಇದೆ ಸರ್ ಅವ್ರ ಮನೆ ಒಳಗಡೆ ಇರಬೇಕು ಸರ್. ಯಾವಾಗಲೂ 24 ಗಂಟೆ ಕುಡ್ದು ಬರ್ತಾನೆ. ಕುಡ್ದು ಬಂದು ಹೆಣ್ಮಕ್ಳನ್ನ ಹಿಂಗೆ ಬೇಕೋ ಹಂಗೆ ಮಾತಾಡ್ತಿರ್ತಾನೆ ಸರ್. ಇದೆ ಸರ್ ಅವ್ರ ಮನೆ. ಯಾರಿದ್ದೀರ ಮನೆಯಲ್ಲಿ? ಪೊಲೀಸ್ ಬಂದಿದ್ದೀವಿ ಕಣಮ್ಮ. ಯಾರಿದ್ದೀರ ಈ ಮನೇಲಿ? ಸರ್ ನಾವೇ ಇದ್ದೀವಿ. ಯಾಕೆ ಸರ್, ಏನಾಗಬೇಕಾಯ್ತು? ಪ್ರಜ್ವಲ್ ಅನ್ನೋರು ಯಾರಮ್ಮ? ನನ್ನ ಮೊಮ್ಮಗನೇ ಸರ್. ಯಾಕೆ ಸರ್? ಕರೀರಮ್ಮ ಅವ್ರನ್ನ. ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ರೀತಾ ಅವರು. ಕುಡ್ದು ಬಂದು ಹೆಣ್ಮಕ್ಳನ್ನ ಹೆಂಗೆ ಅಂದರೆ ಹಂಗೆ ಮಾತಾಡ್ತಾ ಇದ್ದಾರೆ. ನನಗೆ ತುಂಬ ಬೇಜಾರಾಗ್ತಾ ಇದೆ ಸರ್. ನನಗೆ ತುಂಬ ಹಿಂಸೆ ಆಗ್ತಾ ಇದೆ. ಬಾಯಿಗೆ ಬಂದಂಗೆ ಬರೀ ಏಕವಚನದಲ್ಲಿ ಹೆಂಗೆ ಬೇಕೋ ಹಂಗೆ ಮಾತಾಡ್ತಾ ಇದ್ದಾನೆ. ನಮಗೆ ಒಂಥರ ಭಾಳ ಹಿಂಸೆ ಆಗ್ತಾ ಇದೆ ಇವನಿಂದ ಅಂತೇಳಿ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ ನಮಗೆ. ಏ ಪಾಪ ಪಾಪ ಪ್ರಜು ಬಾರಪ್ಪ ಪಾಪ. ಅಲ್ಲ ಸರ್, ಅವನು ಏನೋ ಕುಡ್ದು ಇದ್ರಾಗೆ ಮಾತಾಡ್ತಾನೆ. ಜ್ಞಾನ ಇರಲ್ಲ ಸರ್. ಏನು ಮಾಡೋಣ ಸರ್, ಇರೋ ನಮ್ಮ ಮೊಮ್ಮಗ ಅಂತೇಳಿ ನಾವು ಚೆನ್ನಾಗಿ ನೋಡ್ಕೊಂತೀವಿ, ಚೆನ್ನಾಗಿ ಸಾಕ್ತೀವಿ. ಆದರೆ ಏನು ಮಾಡೋಣ ಸರ್, ಅವನು ಯಾವಾಗ ಕುಡ್ದು ಬರ್ತಾನೆ. ನೋಡಿ, ಕುಡ್ದು ಬಂದರೆ ಬೇರೆ ಹೆಣ್ಮಕ್ಳ ಮೇಲೆ ಈ ರೀತಿ ಮಾತಾಡು ಅಂತ ಹೇಳೋದಾ? ಹಾಂ ಹೇಳಿ. ಕುಡಿದ್ರೆ ಅವ್ರ ಪಾಡಿಗೆ ಅವ್ರು ಇರಬೇಕು. ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರಬೇಕು. ಹೆಣ್ಮಕ್ಳ ಮೇಲೆಲ್ಲ ದೌರ್ಜನ್ಯ ಮಾಡೋದು, ಹೆಣ್ಮಕ್ಳನ್ನೆಲ್ಲ ಹೆಂಗೆ ಬೇಕೋ ಹಂಗೆ ಮಾತಾಡೋದು, ಕೆಟ್ಟ ಮಾತುಗಳಲ್ಲಿ ಮಾತಾಡೋದು, ಈ ರೀತಿ ಮಾಡಿದ್ದಾರೆ ಅಂದರೆ ಅವ್ರಿಗೇನೋ ಗ್ರಾಚಾರ. ಅರೆಸ್ಟ್ ಮಾಡ್ತಾ ಇದ್ದೀವಿ. ಅವನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ನನಗೆ ತುಂಬ ಹಿಂಸೆ ಆಗ್ತಾಯಿದೆ ಸರ್. ಅವ್ನಿಗೆ ಎಲ್ಲೋದ್ರೂ ನಾನು ಬಿಡ್ತಾ ಇಲ್ಲ. ಈ ರೀತಿ ನನಗೆ ತುಂಬ ಹಿಂಸೆ ಮಾಡ್ತಾ ಇದ್ದಾನೆ. ತುಂಬ ಏಕವಚನದಲ್ಲಿ ಕೆಟ್ಟ ಪದಗಳಿಂದ ಬೈತಾ ಇದ್ದಾನೆ ಅಂತೇಳಿ ಅವ್ರು ನನಗೆ ತುಂಬ ಬೇಜಾರಾಗಿ ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಯಾರು? ಪೊಲೀಸ್ನವ್ರೆ? ಏನು ಸಾ? ನಮಸ್ಕಾರ ಸಾ. ನಮಸ್ಕಾರ 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 ಮಾಮ. ನಮಸ್ಕಾರ ಕಣ್ ಮಾಮ. ಪೊಲೀಸ್ ಮಾಮ ನಮಸ್ಕಾರ. ಪೊಲೀಸ್ ಮಾವ ಅಲ್ರೀತಾ, ನಾನು ಹೇಳಿದ್ದೀನಿ ಅವನೇನ ಕುಡ್ದು ಅಂದಾಗೆ ಮಾತಾಡ್ತಾನೆ. ಅವ್ನಿಗೇನು ಬಿಡು, ಅದನ್ನೆಲ್ಲ ಏನು ಮನಸ್ಸಿನಾಗ ಇಕ್ಕೆ ಬೇಡ. ಅವ್ನು ಕುಡ್ದಿರೋ ಇದ್ರಾಗ ಏನೋ ಮಾತಾಡ್ತಾನೆ ಅಂತ ನಾನು ಹೇಳಿದ್ರೆ ಅಲ್ಲ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲೇ ನೀನು. ಕುಡ್ದು ಬಂದು ನನ್ನೇ ಬೈಬೇಕು. ರೀತಾ ರೀತಾ ನೀನು ಅಂಥವಳು ಇಂಥವಳು ಅಂತೇಳಿ ನನ್ನ ರೀತಾ ಅಂತೇಳಿ ಹೆಸ್ರು ಹಿಡ್ದು ಕರೆದು ನನ್ನೇ ಬೈಬೇಕು. ಯಾರನ್ನೂ ಬೈದಂಗೆ ನನ್ನೇ ಬೈಬೇಕು ಅಂಬದು ಗೊತ್ತಾಗುತ್ತೆ ಅವನಿಗೆ. ಬೈಬಾರ್ದು ಅಂಬದು ಗೊತ್ತಾಗಲ್ವಾ? ಏನು ಮಾಡೋಣ ಸ, ಅವನು ಕುಡಿತಾನೆ. ಕುಡಿಯೋದ್ರಿಂದ ಅವನಿಗೆ ಜ್ಞಾನ ಇರಲ್ಲ. ಜ್ಞಾನ ಇಲ್ದಾಗಿಂದ ಹಿಂಗೆ ಮಾತಾಡ್ತಾನೆ ಅಷ್ಟೇ ಸ. ಅವನಿಗೆ ಇನ್ನೇನಿಲ್ಲ ಸ. ಅವನು ಮಾತಾಡಬೇಕು ಅಂತ ಮಾತಾಡಲ್ಲ. ಏನೋ ಅವನಿಗೆ ಕುಡ್ದು ನಶೆಗೆ ನಮ್ಮನ್ನು ಹೆಂಗೆ ಬೇಕು ಹಂಗೆ ಬೈತಾನೆ ಸ. ಏನು ಮಾಡೋಣ, ನಾವು ಯೋಟೆಲ್ಲ ತಿದ್ದಬೇಕು ಇರೋ ನಮ್ಮ ಮಗ ಅಂತೇಳಿ ಇದು ಮಾಡ್ತೀವಿ. ಆದರೆ ಅವ್ನು ಕೇಳಲ್ಲ. ನಾವು ಇಂಥ ಹಿಡ್ಕೊಂಡು ನಾವು ಹೆಂಗೆ ಕಾಪ್ರ ಮಾಡ್ತಾಯಿದ್ದೀವಿ ಹೇಳ್ರಿ ಸ. ರೀತಕ್ಕನ ಮೇಲೆ ಅಷ್ಟೇ ಅಲ್ಲ ಸ, ನನ್ನ ನಾದಿನಿ ಇದ್ದಾಳೆ ಅವಳ ಮೇಲೂ ಅಷ್ಟೇ. ಇವನು ಹಿಂಗೆ ಮಾತಾಡ್ತಾನೆ ಅಂದರೆ ಅವಳು ಕಾಲೇಜ್ಗೆ ಹೋದ್ರೂ ಬಿಡಲ್ಲ. ಅವಳಿಗೆ ಎಷ್ಟು ಕಾಟ ಕೊಡ್ತಾನೆ ಸ. ಹೆಣ್ಮಕ್ಳಿಗೆಲ್ಲ ತುಂಬ ಕಾಟ ಕೊಡ್ತಾನೆ. ನಮ್ಮನ್ನು ಹಂಗೆ ಸರ್. ಬಾಯಿಗೆ ಬಂದಂಗೆ ಕೆಟ್ಟ ಪದಗಳಿಂದ ಹೆಂಗೆ ಬೇಕೋ ಹಂಗೆ ಮಾತಾಡ್ತಾನೆ. ಕೆಟ್ಟ ಪದಗಳು ಯೂಸ್ ಮಾಡ್ತಾನೆ ಸರ್ ಇವನು ಜಾಸ್ತಿ. ಹೆಂಗೆ ಬೇಕೋ ಹಂಗೆ ಮಾತಾಡ್ತಾನೆ ಸರ್ ಇವನು. ಹೌದು ಸರ್. ಅವ್ರಿಗೆ ನನಗೆ ಪಾಪ ಕಾಲೇಜ್ಗೆ ಹೋಗೋಕ್ಕೆ ಬಸ್ ಸ್ಟ್ಯಾಂಡ್ನಾಗ ಹೋಗೋಕ್ಕಿಲ್ಲ. ಡಾರ್ಲಿಂಗ್ 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 ಅಂತ ಹೋಗ್ತಾನೆ. ಹಿಂಗೆಲ್ಲ ಮಾತಾಡ್ತಾನೆ. ಇವ್ನು ಎತ್ತಕ್ಕೇನು ಹೋಗಿ ಸರಿಯಾಗಿ ಬುದ್ಧಿ ಕಲಿಸ್ರಿ ಸ. ಅವ್ರನ್ನ ಏನ್ಬೇಕು ಇವ್ರನ್ನ ಏನ್ಬೇಕು. ಕುಡ್ದು ಅಂದಾಗೆ ಅವನಿಗೆ ಜ್ಞಾನ ಇರಲ್ಲ ಅಂತಾರೆ. ಕುಡ್ದು ಅಂದಾಗ ಹೆಂಗೆ ಬೇಕೋ ಹಂಗೆ ಮಾತಾಡ್ತಾನೆ ಗೊತ್ತಾ ಸ. ಕುಡ್ದೇ ಇದ್ದಾನೆ ಅಮ್ಮಂಗೆ ಆಗುತ್ತೆ. ಆದರೆ ರೀತಾ ಅಂತ ಹೆಸರು ಹಿಡಿಯುತ್ತಾನೆ. ನನ್ನ ಹೆಸರು ರೀತಾ ಅಂತ ಗೊತ್ತಾಗುತ್ತೆ. ಎಲ್ಲ ಗೊತ್ತಾಗುತ್ತೆ ಇವನಿಗೆ. ಎಲ್ಲ ಗೊತ್ತಾಗುತ್ತಲ್ಲ. ಇನ್ನು ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಅವ್ರಿಗೇನೇನು ಕಿಲ 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 ಅಂಬದು ಗೊತ್ತಾಗುತ್ತೆ. ಕಿಲ ಅಂಬದು ಹೆಸರೆಲ್ಲ ಗೊತ್ತಾಗುತ್ತೆ. ಕುಡ್ದು ಅಂದಾಗ ಅವೆಲ್ಲ ಗೊತ್ತಾಗಬಾರ್ದು. ಯಾರು ಇವರು ಅಂತ ಗುರುತಿಸ್ಬಾರ್ದು. ಹಂಗಾದ್ರೆ ಬಿಡು ಅನ್ಬೋದು. ಇದೇ ನಮ್ಮ ಮನೆ ಅಂತ ಬರ್ತಾನೆ. ನಾನು ನಮ್ಮ ಮನೆ ರೀತರ್ ಮನೆ ಎಲ್ಲೈತೆ ಅಂತ ಹುಡ್ಕೊಂಡು ಬಂದು ಬೈತಾನೆ. ಇಂಥದ್ದೆಲ್ಲ ಮಾಡ್ತಾ ಇದ್ದಾನೆ. ನನ್ನ ಮೇಲೆ ಇವನು ಕುಡ್ದಿರೋ ಗ್ಯಾಂದಾಗೆ ಅವನಿಗೆ ಬುದ್ಧಿ ಬೇಡವಾ? ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾನಲ್ಲ. ಪೊಲೀಸ್ ಮಾಮ ನಕ್ರೆ ಗಿಕ್ರೆಲ್ಲ ಬೇಡ ಇವ್ರದ್ದು. ಇವ್ರು ಅವೆಲ್ಲ ನೀನು ಕೇಳೋಕೆ ಹೋಗ್ಬೇಡ. ಇವ್ರು ಒಳ್ಳೆಯವರಲ್ಲ ಪೊಲೀಸ್ ಮಾಮ. ನಡಿ ಈಗ ನನ್ನ ಕಾಫಿ ಕುಡ್ಕೊಂಡು ಹೋಗ್ಬೇಕು ಪೊಲೀಸ್ ಮಾಮ. ಏನೋ ಹೋಗಿ ನಮ್ಮ ಕಾಫಿ ಕಾಸು ಬರ ಮಾಮ. ಮಾಮ ಮಾತಾಡ್ತೀಯಾ? ಏನೋ ಮಾತಾಡೋದು ನೀನು? ಹೆಂಗೆ ಮಾತಾಡ್ತಾ ಇದೀಯಾ ನೋಡು. ನಮ್ಮ ಹತ್ರನೇ ಇಷ್ಟೊಂದು ನೀನು ಮಾತಾಡ್ತಾ ಇದೀಯಾ ಅಂದರೆ ಮತ್ತೆ ಹೆಣ್ಮಕ್ಳು ಹತ್ರ ನೀನು ಯಾವ ರೀತಿ ನಡ್ಕೋಬೇಡ. ಮುಚ್ಚೋ ಬಾಯಿ. ಏನೋ ಹಿಂಗೆ ಮಾತಾಡ್ತಾ ಇದೆಯಾ ನೀನು? ಬಾರಲ್ಲ ಸ್ಟೇಷನಿಗೆ ಬಾರಲ್ಲ. ನಿನ್ಗೆ ಇದ್ದಾವೆ. ಏನು ಅವತಾರ ಆಡ್ತಾ ಇದೆಯೇನಲ್ಲ ನೀನು? ಅಲ್ಲ ಸ, ಒಯ್ಬೇಡ್ರಿ ಹಿಂಗೆ. ಪಾಪ ಅವ್ನಿಗೆ ಒಯ್ದ್ರೆ ಅವನು ಎಲ್ಲಿ ಹೋಗ್ತಾನೆ. ಇವತ್ತು ನಾವು ಎಷ್ಟೆಲ್ಲ ಇದು ಮಾಡ್ತಾ ಇದೀವಿ ಸ. ನಾವು ಹಂಗೆ ಮಾತಾಡಬೇಡ ಅಂತೇಳಿ ನಾವು ಬುದ್ಧಿ ಹೇಳ್ತೀವಿ. ಹಂಗೆ ಮಾತಾಡಬಾರ್ದು ಕಣಪ್ಪ, ಹಂಗೆ ಹೇಳ್ಬಾರ್ದು ಹಂಗೆ ಅಂತೇಳಿ ನಾವು ನನ್ನ ಮೊಮ್ಮಗ್ಗೆ ನಾವು ಬುದ್ಧಿ ಹೇಳ್ತೀವಿ ಸ. ಬುದ್ಧಿ ಹೇಳಿ ನಮಗೂ ಸಾಕಾಗೈತೆ. ಹೇಳ್ತೀವಿ ಸ ನಾವು ಹೇಳೋ ಒಟ್ಟು. ಸುಮ್ಮನೆ ಇವಾಗ ಯಾರಿಗೆ ಆಗಲಿ ಕುಡ್ದಿವಾಗ ಅಂದಾಗೆ ಗೊತ್ತಾಗಲ್ಲ ಏನು ಮಾತಾಡ್ತೀವಿ ಏನು ಎತ್ತ ಅಂತ. ಏನೋ ಮಕ್ಕ ಗುರ್ತಿಡ್ದು ಏನೋ ಹೆಸ್ರು ಕರಿಬೋದು ಇಂತಾರೆ ಅಂತ ಅನ್ಬೋದು. ಆದರೆ ಅವ್ರಿಗೆ ಏನು ಮಾತಾಡ್ತೀವಿ ಅಂಬೋದು ಗೊತ್ತಾಗಲ್ಲ. ಕುಡಿದಿಲ್ದಾಗ ನನ್ನ ಮೊಮ್ಮಗ ನಂಗೆ ಇರೋರೇ ಇಲ್ಲ ಸ. ದೇವ್ರಾಗಿರ್ತಾನೆ. ಹಂಗಿರ್ತಾನೆ ಕುಡಿದಿಲ್ದಾಗ. ಅವ್ನು ಮಾತಾಡಲ್ಲ ಸ. ಹಂಗಿರ್ತಾನೆ. ಏನು ಮಾಡೋದು, ಹಿಂಗೆ ಕುಡ್ದಾಗ ಮಾತ್ರ ಅಷ್ಟೇ ಸ. ಅವನಿಗೆ ಮದುವೆ ಆಗಿಲ್ಲ. ನಾವು ಹೆಣ್ಣು ನೋಡ್ತಾ ಇದೀವಿ. ಮದುವೆ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಈ ರೀತಿ ಕುಡಿತಾನೆ ಅಷ್ಟೇ ಸ. ಮದುವೆ ಆಗದಿಲ್ಲದಕ್ಕೆ ಅವನು ಕುಡಿಯೋದು, ಬೇರೆ ಇನ್ನೇನು ಇಲ್ಲ ಸ. ಅಲ್ಲ ರೀತಕ್ಕ, ನನ್ನ ಮಗನ ಮೇಲೆ ಸುಮ್ಮನೆ ಇರೋ ನಮ್ಮ ಮಗನ ಮೇಲೆ ಈ ರೀತಿ ಕಂಪ್ಲೇಂಟ್ ಕೊಟ್ಟಿದೆಯಲ್ಲ. ಇರೋ ನಮ್ಮ ಮಗ ಅಂತೇಳಿ ನಾನು ಎಷ್ಟು ಚೆನ್ನಾಗಿ ಸಾಕಿದ್ದೀನಿ ಅವನ್ನ.
ಇವತ್ತು ಅವ್ನು ಕುಡಿದ್ರು ನಾವು ಕೈ ಬಿಟ್ಟಿಲ್ಲ, ಅವನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂತೀವಿ, ಊಟಕ್ಕೆ ಇಕ್ಕೋದು ಅವನ್ನ ಬಿಡು, ಹಿಂಗೆ ಬಿಟ್ಟರೆ ಆಗಲ್ಲ ಅಂತೇಳಿ ಇರೋನೊಬ್ಬ ಮಗ ಅಂತ ಎಷ್ಟು ಚೆನ್ನಾಗಿ ಸಾಕಿದ್ದೀವಿ. ನನ್ನ ಮಗನ ಮೇಲೆ ನೀನು ಕಂಪ್ಲೇಂಟ್ ಕೊಟ್ಟಿದ್ದೀಯಲ್ಲ ರೀತಾ ಅಕ್ಕ ನೀನು. ಸೌಮ್ಯ, ನಿನ್ನ ಮಗನ್ನ ಫಸ್ಟು ಸರಿಯಾಗಿ ಇಕ್ಕೆ ಮಾತ್ಕಲಿ. ಈಗ ಕುಡಿದ್ರೆ ಅವ್ನ ಪಾಡಿಗೆ ಅವ್ನು ಇರಬೇಕು. ನಮ್ಮನ್ನೆಲ್ಲ ಅಂತ ಅಂದರೆ ನನ್ನಾಗಲಿ ಅಮ್ಮನ್ನಾಗಲಿ ಅಕ್ಕಿಲೂ ಹಂಗೆ ಹೆಂಗೆ ಮಾತಾಡ್ತಾನೆ ಗೊತ್ತಾ ಇವನು ಬಂದು. ಆ ಹುಡುಗಿನ ಪಾಪ ಎಲ್ಲೂ ಓಡಾಡ್ಕೊಡಲ್ಲ, ಹಂಗೆ ಮಾತಾಡ್ತಾನೆ. ನನ್ನ ಅಂತೂ ನನ್ನ ಸೊಸೆನೂ ಬೈದಿದ್ದಾನೆ, ನನ್ನ ಸೊಸೆನೂ ಬೈತಾನೆ, ನನ್ನ ಮಗನು ನನ್ನ ಗಂಡನು ಎಲ್ಲರನ್ನೂ ಬೈತಾನೆ. ಇವನಿಗೇನು ಬೇಕು ನಮ್ಮನೆ ವಿಚಾರ ಸುಮ್ಮನೆ ಇರಬೇಕು. ಅದು ಹೇಳ್ಕೊಂಡು ಹೋಗ್ರಿ ಸಾಯಿಂತ ನನ್ನ ಮಕ್ಕಳನ್ನ, ಅದು ಹೇಳ್ಕೊಂಡು ಹೋದ್ರೆ ಮತ್ತೆ ಬುದ್ಧಿ ಬರೋದು. ನನ್ನ ಮಕ್ಕಳನ್ನ ಏನು ಕುಡ್ದು ಹೆಣ್ಮಕ್ಳನ್ನ ಹೆಂಗೆ ಬೇಕಂಗೆ ಮಾತಾಡ್ತಾನೆ ಬರೀ ಕಟ್ಟಿಲ್ದ ಮಾತೆ. ಇಷ್ಟೆಲ್ಲ ಮಾತಾಡ್ತಾ ಇದ್ದಾನೆ, ಇವನಿಗೇನೋ ಗ್ರಾಚಾರ ಇವನಿಗೆ. ಬಾರಲಿ ಸ್ಟೇಷನಿಗೆ ಬಾರ ಫಸ್ಟು, ಬಾರಲಿ. ನನ್ನ ಮಕ್ಕಳಿಗೆಲ್ಲ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂಬದು ನಮಗೆ ಚೆನ್ನಾಗಿ ಗೊತ್ತೈತೆ. ಅಲ್ಲ ನನ್ನ ಮೊಮ್ಮಗ ಮಾತಾಡಿದಾನೆ ಎಂಬದಕ್ಕೆ ಏನು ಗ್ಯಾರಂಟಿ? ಮಾತಾಡಿಲ್ಲ ನನ್ನ ಮೊಮ್ಮಗ ಏನೂ ಮಾತಾಡಿಲ್ಲ ಹಂಗೆ ಮಾತಾಡಲ್ಲ. ಇವರೆಲ್ಲ ಸುಮ್ಮನೆ ಸೇರ್ಕೊಂಡು ಇವು ಹೆಂಗಸ್ರೆಲ್ಲ ನನ್ನ ಮೊಮ್ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ. ನಮ್ಮ ಪಾಪ ಕೊಡಿದ್ರು ಸುಮ್ಕಿರ್ತಾನೆ. ಏನಾನ ಅಂಥವೆಲ್ಲ ಮಾತಾಡಿಲ್ಲ ಏನಾನ ಅವರು ಬುದ್ಧಿ ಹೇಳಕ್ಕೆ ಬರ್ತಾರೆ, ಸುಮ್ಮನೆ ಇರ್ಬೇಕು ಕುಡ್ದಾರ್ಗೆ ಅವ್ರು ಯಾಕೆ ಬುದ್ಧಿ ಹೇಳಕ್ಕೆ ಬರಬೇಕು? ಕುಡಿಬಾರ್ದು ಪಾಪ ಈ ವಯಸ್ಸಿಗೆ ಅಂತ ಅವ್ರು ಯಾಕೆ ಬುದ್ಧಿ ಹೇಳಕ್ಕೆ ಬರಬೇಕು? ಸುಮ್ಮನಿರ್ಬೇಕು. ಅವ್ರು ಬುದ್ಧಿ ಹೇಳಕ್ಕೆ ಬರೋದಕ್ಕೆ ನಾವೇ ಬುದ್ಧಿ ಹೇಳಲ್ಲ ಅಂತ ಸಮಯದಾಗೆ ನಾವೇ ಸುಮ್ಮನೆ ಇರ್ತೀವಿ. ಅವರೆಲ್ಲನ ಅವ್ರ ಮನೆಯಾಗೆಲ್ಲ ನೆಟ್ಕೈತಲ್ಲ, ಅದಕ್ಕೆ ಕುಡಿಬಾರ್ದು, ನೀನು ಚೆನ್ನಾಗಿ ಕಿತ್ಕೊಂಡು ಹೋಗ್ಬೇಕು ಅಂತ ಬುದ್ಧಿ ಹೇಳಕ್ಕೆ ಬರ್ತಾರೆ. ಅದಕ್ಕೆ ನನ್ನ ಮೊಮ್ಮಗ ಸರಿಯಾಗಿ ಬೈದು ಕಳಿಸ್ತಾನೆ. ಅವರು ಬಂದು ಮಾತಾಡ್ಸೋದಕ್ಕೆ ಇವನು ಬೈಯೋದು ಇವನು ಸುಮ್ಮನೆ ಏನು ಬೈಯಲ್ಲ, ಇವ್ರದೇ ಫಸ್ಟ್ ತಪ್ಪಿರೋದು. ಹೌದು ಈ ರೀತಾ ಅಂಬಳು ನನ್ನ ಮಗ್ಗೆ ಯಾವಾಗಲೂ ಬುದ್ಧಿ ಹೇಳಕ್ಕೆ ಬರ್ತಾಳೆ. ಕುಡಿಬಾರ್ದು ಪ್ರಜ್ಜು ಪಪ್ಪ, ನೀನು ಈ ವಯಸ್ಸಿಗೆ ಕುಡಿದ್ರೆ ಹಾಳಾಗೋಗ್ತೀಯ, ನಿನಗಿನ್ನ ಮದ್ವಿಲ್ಲ ಏನಿಲ್ಲ, ನೋಡು ನಿಮ್ಮ ಅಜ್ಜಿನೂ ಏನು ನೋಡಲ್ಲ ಅಂತೇಳಿ ಇಲ್ಲೂ ಚಲೋದೆಲ್ಲ ಹೇಳಕ್ಕೆ ಬರ್ತಾರೆ. ಇವಾಗ ನೀನು ಕುಡಿಬೇಡ, ಚೆನ್ನಾಗಿರು, ಹಂಗೆ ಹಿಂಗೆ ಅಂತ ನನ್ನ ಮಗ್ಗೆ ಇಲ್ಲದ ಬುದ್ಧಿ ಹೇಳಕ್ಕೆ ಬರ್ತಾರೆ. ಅದಕ್ಕೆ ಮತ್ತೆ ಅವನು ಸರಿಯಾಗಿ ಜಾಡಿಸಿ ಕಳಿಸ್ತಾನೆ. ಹೇಳ್ಬಾರ್ದು ಅಂತ ಸಮಯದಾಗ ನಾವೇ ಅವನಿಗೆ ಬುದ್ಧಿ ಹೇಳಲ್ಲ. ಇವರೆಲ್ಲ ಬೇರೆಯವರೆಲ್ಲ ಯಾಕೆ ಬುದ್ಧಿ ಹೇಳ್ಬೇಕು ನಾನೆಲ್ಲನ ನೋಡಿದ್ದೀನಿ, ಅವ್ರು ರೆಕಾರ್ಡ್ ಮಾಡ್ಕೊಂಬಂದಿದ್ದಾರೆ. ಇವನು ಅವ್ರನ್ನ ಮಾತಾಡ್ತಾ ಇರೋದನ್ನೆಲ್ಲನ ಫೋನಲ್ಲಿ ಅವರು ರೆಕಾರ್ಡ್ ಮಾಡ್ಕೊಂಬಂದಿದ್ದಾರೆ. ಹೆಂಗೆ ಮಾತಾಡಿದ್ದಾರೆ ಗೊತ್ತಾ? ಅದೆಲ್ಲ ರೆಕಾರ್ಡ್ ಇದೆ, ಅವ್ರ ಹತ್ರ ತೋರಿಸಿದ್ದಾರೆ ನಮಗೆ. ಸುಮ್ಮನಿರಮ್ಮ ಸಾಕು, ಸುಮ್ಮನೆ ಏನಕ್ಕೆ ಸುಳ್ಳು ಹೇಳ್ತಾ ಇದ್ದೀರಾ? ಕೂತ್ಕೊಂಡು ರೀತಾ ಬಾರೆ ಹೋಗಿ ಅಂತ ಮಾತಾಡ್ತಾ ಇರೋದನ್ನು ಎಲ್ಲ ಅವರು ವಿಡಿಯೋ ಆಡಿಯೋ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಕೂತ್ಕೊಂಡು ಹೆಂಗೆ ಬೇಕಾಗಿ ಮಾತಾಡ್ತಾ ಇದ್ದಾನೆ ಗೊತ್ತಿಲ್ಲ ಅವ್ಳು ಏನೋ ವಸಿ ಮನೆ ಹೊಟ್ಟು ಓಪನ್ ಮನೆ ಅವಳು. ನೀನು ಅವಳ ಮಾತು ಕೇಳ್ತೀನಿ ಪೊಲೀಸ್ ಮಾಮ, ನೀನು ಏನು ಮಾಮ ನೀನು ತೆಗೆ ಮಾಮ ಅದೇ ಮಾಡತ್ಲ ನೀನು ತೆಗೆ ಅಷ್ಟೇ. ಭಾಳ ಒಂಥರ ಮೆಂಟ್ಲ್ ಥರ ಆಡ್ತಾ ಇದ್ದಾನೆ ಸರ್ ಇವನು. ನೋಡ್ತಾ ಇದ್ದೀನಿ ಅವಾಗಿಂದ ಹೇಗೆ ಆಡ್ತಾ ಇದ್ದಾನೆ. ಹೇಳಿಲ್ಲ ಸರ್, ಜೀಪಲ್ಲಿ ಎಳೆದು ಬಿಡ್ತೀನಿ, ತೆಗೀರಿ ಸರ್, ಇಲ್ಲಿ ಈ ಕಡೆ ಸೈಡಿಗೆ ಬನ್ನಿ ಸರ್. ಬಾರಲ್ಲ ನಿನಗೆ ಐದವ ಬಾರ, ಸ್ಟೇಷನಿಗೆ ಬಾರಲ್ಲ, ಸ್ಟೇಷನಿಗೆ ಬಾರ, ಸ್ಟೇಷನಿಗೆ ಬಾ, ಇಲ್ಲಿ ನಿನಗೆ ಐದವ ನನ್ನ ಮಗನೇ. ಥೂ ಟಾಲಂಡಿ ನನ್ನ ಮಗ ಆಗ್ಯವನಿ. ನಾನು ಎಷ್ಟಂತ ಸಹಿಸ್ಕೊಂಬನ, ನಾನು ನೋಡಿದೆ, ನನಗೂ ಡೈಲಿ ಸಾಕಾಗಿತ್ತು. ಏನಾದರೂ ಓಡಾಡ್ತಿದ್ರೆ ಬರೀ ಕೆಟ್ಟ ಮಾತುಗಳು. ಹೆಂಗೆ ಮಾತಾಡೋಣ ಅಂದರೆ ನಿಜವಾಗ್ಲೂ ಹಂಗೆ ಮಾತಾಡೋಣ. ನನಗೆ ತುಂಬ ಬೇಜಾರಾಗೋದು. ಅನ್ನಿಸ್ಕೊಂಡು ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ನಾನು ನೋಡಿದೆ, ಕಂಪ್ಲೇಂಟ್ ಮಾಡಿ ಇವನ್ನ ಅರೆಸ್ಟ್ ಮಾಡಿಸ್ತಾ ಇದ್ದೀನಿ. ಇವಾಗ ಕೋಮ್ಲಗೂ ಸೌಮ್ಯಗೂ ಭಾಳ ಇವಾಗ ಉರಿತಾ ಇದೆ. ಇದೇನಪ್ಪ ಇದು ಈ ರೀತಿ ಹಿಂಗೆ ಮಾಡಿಬಿಟ್ಲು ಅಂತೇಳಿ ಅವ್ರಿಗೆ ನನ್ನ ಮೇಲೆ ಇವಾಗ ಭಾಳ ಸಿಟ್ಟು ಬಂದ್ಬಿಟ್ಟೈತಿ. ಮತ್ತು ನಾನು ಎಷ್ಟಂತ ಸಹಿಸ್ಕೊಂಬನ, ಯಾವಾಗಲೂ ನಾನು ಎಲ್ಲಾದರೂ ಓಡಾಡೋಕ್ಕಿಲ್ಲ. ಹೆಂಗೆ ಮಾತಾಡೋಣ ಅಂದರೆ ಎಂತೆಂಥ ಪದಗಳು ಯೂಸ್ ಮಾಡೋನು. ಅದೆಲ್ಲ ನನಗೆ ಅಂಬಕ್ಕೆ ಬರುತ್ತೆ, ಆದರೆ ಹೇಳ್ಬಾರ್ದು ಅದನ್ನೆಲ್ಲನ. ಅಂತೆಂಥ ಕೆಟ್ಟ ಮಾತುಗಳನ್ನೆಲ್ಲ ನಾನು ಬೈದವನೇ. ನೀನು ಸರಿ ಇಲ್ಲ, ಹಿಂಗೆ ನೀನು ಲೋಫರ್ ಮುಂಡೆ ಅಂಥವಳು ಇಂಥವಳು, ಬರೀ ಸೊಂಟದಿಂದ ಕೆಳಕ್ಕೆ ಎಂತೆಂಥ ಮಾತಾಡಿದ್ದಾನೆ, ಅಂಥವಳು ಇಂಥವಳು ಅಂತ. ಅದಕ್ಕೇ ಅಂದಮೇಲೆ ಇವಾಗ ನಾನು ಕಂಪ್ಲೇಂಟ್ ಕೊಟ್ಟು ಇವನ್ನ ಅರೆಸ್ಟ್ ಮಾಡಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫ್ರೆಂಡ್ಸ್, ಇನ್ನೂ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮುಖಾಂತರ ಎಲ್ರಿಗೂ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.